ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಪು ಕ್ರೇಜ್ ಅಂತ. ಇನ್ಸ್ಟಾದಲ್ಲಿನೂ ಅಂಪು ಕ್ರೇಜ್ ಅಂತಿದೆ, ಆಮೇಲೆ ಈ ಯೂಟ್ಯೂಬ್ ಚಾನಲೂ ಅಂಪು ಕ್ರೇಜ್ ಅಂತೇನಿದೆ. ಏನಪ್ಪ ಅಂತಂದರೆ ನಾವು ಗಣೇಶನ ಬುಕ್ ಮಾಡೋಕ್ಕೆ ಹೋಗಿದ್ವಿ. ಅದು ಫುಲ್ಲು ವೀಡಿಯೋ ತೆಗಿತೀನಿ, ಹಾಗೆ ಅಪ್ಲೋಡ್ನೂ ಮಾಡ್ತೀನಿ. ಅಂದರೆ ಒನ್ ಡೇಲಿ ಬುಕ್ ಮಾಡೋಕ್ಕೆ ಹೋಗಿದ್ವಿ. ಯಾವ ಥರ ಬುಕ್ ಮಾಡಿದ್ವಿ ನಾವು ಎಮ್ನೂರ್ಗೆ ಹೋಗಿ ಬುಕ್ ಮಾಡೋಕ್ಕೆ, ಆಂಧ್ರಕ್ಕೆ. ಅದಕ್ಕೆ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡಿ ಹೀಗೆ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ. ಹಾಯ್ ಫ್ರೆಂಡ್ಸ್, ಇವತ್ತು ಹೋಗ್ತಿರೋದು ನಮ್ಮೂರಿಗೆ ಗಣೇಶನ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಮ್ನೂರ್ಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಹೋಗ್ಬೇಕಾಗಿದೆ ಎಮ್ನೂರ್ಗೆ. ಇಲ್ಲ ಯಾಕೆ ನಿಂತ್ಕೊಂಡ್ರು ಅಂತ ಗೊತ್ತಾಗ್ತಿಲ್ಲ. ಈಗ ಚಂದ್ರ ಇಲ್ಲ ಯಾಕೆ ನಿಂತ್ಕೊಂಡಿದ್ದೆ? ಆ ಗಣೇಶ ಹಿಡಿತ್ಯಾ? ಸುಮ್ಮನೆ ನಿಂತ್ಕೊಂಡಿದ್ದಾರೆ ಗಾಯ್ಸ್. ಹೋಗ್ತಾ ಇದೀವಿ ಈಗೆಲ್ಲ, ಹೋಗ್ತಾ ಇದೀವಿ ಎಲ್ಲರೂ. ನಾವು ಮಾಡ್ತಾ ಇದೀವಿ ಹೊಟ್ಟೆಗೆ ನಾನು ಹಾಕೊಂಡು ಟಿಫಿನ್ ಗಿಫಿನ್ ಮಾಡ್ಕೊಂಡು ಬಿಲ್ಗೇಶ್ವರ ಹತ್ರ ಇದೆ. ನಾಷ್ಟ ಮಾಡಪ್ಪ, ನಾಷ್ಟ ಬುಕ್ ನಾಷ್ಟ ಮಾಡ ಬರ್ರಿ. ನಾಷ್ಟ ಮಾಡ್ರ? ಅದೇ ಕೇಳ್ದೆ, ನಾಷ್ಟ ಮಾಡದಲ್ಲ ಅಂತ ಕೇಳಪ್ಪ. ಟಿಫಿನ್ಸ್ ಎಲ್ಲ ಮಾಡ್ಕೊಂಡೀಗ ಹೋಗ್ತಾ ಇದೀವಿ. ಈಗ ಇಲ್ಲೇನೋ ಗಣೇಶ ಇದಾವೆ, ಅದಕ್ಕೆ ಗಣೇಶ ನೋಡಕ್ಕೆ ಹಿಂಗೆ ಬಂದಿವಿ ನಾವು. ಮಾಡ್ತೀವಿ ಹುಡ್ರಿಗೋಸ್ಕರ ವೇಟ್ ಮಾಡ್ತೀವಿ. ಇಲ್ಲ ಬಾ, ಫೋನ್ ಮಾಡಿ ಹುಡ್ರು. ಒಳಗ ಫೋನ್ ಮಾಡ್ತಾನ ನಮ್ಮ ಮಾಮ. ನೋಡಿ ಬ್ರೋ ಫ್ರೆಂಡ್ಸ್, ಇಲ್ಲೆಲ್ಲ ಗಣೇಶ ಸಿಗ್ತದೆ. ಬಂದ್ರು. ಅದೇ ಹುಡುಗನು ಬಂದ್ರು. ಸ್ಪೆಕ್ಸ್ ಇಟ್ಕೊಂಡು ಹೀರೋ ತರ ಕಾಣ್ತೀನಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಈ ಕಡೆ ಬರ್ಬೇಕಿಲ್ಲ, ಗಣೇಶ ಇರ್ತಾವ ಅಂತ ಗೊತ್ತಿಲ್ಲ ನಮ್ಗೆ. ಏನ್ ಐಫೋನಾ? ಗೆಸ್ಟ್ ಬಂದಿದ್ದಾರೆ ಪಾಪ, ಅವರು ಲೇಟ್ ಆದ ಕಾರಣ ಜೊತೆ ಬಂದಾರ. ಈಗ ಅವ್ರನ್ನ ತೋರಿಸುತ್ತೆ, ಬಂದ್ ನೋಡೋಣ ಅಂತ ಅನ್ಕೊಂಡ್ ಬಂದ್ವಿ. ನಾವು ಹೋಗೋದು ಎಮ್ನೂರ್ಗೆ. ವರ್ಷ ಅಲ್ಲೇ ತಂದಿದ್ವಿ, ನಾವು ಎಮ್ನೂರಲ್ಲಿ ತಂದಿದ್ವಿ ಎಲ್ಲ ಇವರ ಸಹಕಾರದಿಂದ. ಅಣ್ಣ ನಮ್ದು ಹೊಸ ಯೂಟ್ಯೂಬ್ ಚಾನಲ್ ಆಗ್ತದೆ, ವಿಡಿಯೋ ಹೆಂಗಣ್ಣ, ಏನ್ ಅನ್ಸ್ತದಣ್ಣ? ಅಂತಿಂತೂ ಎಮ್ನೂರಿಗಂತೂ ರೀಚ್ ಆಗಿ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಗಣೇಶ್ ಇದ್ರು. ನೋಡ್ಕೊಂಡು ಹೋಗೋಣ ಅಂತಂದ್ರೆ ಎಲ್ಲರೂ. ಸರಿ ಆಯ್ತಪ್ಪ, ನೋಡ್ಕೊಂಡು ಹೋಗೋಣ ಬರ್ರಿ ಅಂತಂತೇಳಿ ಗಾಡಿ ಎಲ್ಲ ಸೈಡ್ ಹಾಕಿ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಇಲ್ಲ ಇಲ್ಲಿ ಬರೋಕಲ್ಕ ನೋಡ್ಕೊಂಬರೋಣ, ಮುಂದಿದ್ದಾವಲ್ಲ ಅಂತಂದರು. ಇಲ್ಲ ನೋಡ್ಕೊಂಡು ಹೋಗೋಣ ಅಂತ ಕೆಲವು ಜನ ಅಂದರು. ಹಂಗೆ ಮತ್ತೆ ಎಲ್ಲರೂ ಇಲ್ಲ ನೋಡ್ಕೊಂಡು ಹೋಗ್ಬಿಡೋಣ ನಡ್ರಿ ಅಂತಂದರು. ನಡ್ರಿಯಪ್ಪ ಅಂತೇಳಿ ಮತ್ತೆ ನಾವು ಹೊರಟಿವಿ. ಆ ಕಡೆಗೆ ರೋಡ್ ಕ್ರಾಸ್ ಮಾಡಿ ಆ ಸೈಡ್ ಹೋದ್ವಿ. ಹೋಗ್ಕೊಂಡು ಆರಾಮಾಗಿ ಗಣೇಶನ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಈ ಗಣೇಶನ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಇನ್ನೂ ಒಳಗಡೆ ಇದೆ ಅಂತೆ, ನೋಡ್ಕೊಂಬರೋಣ ಮತ್ತೆ ಬರ್ರಿ. ಪರವಾಗಿಲ್ಲ, ಗಣೇಶನ ಚೆನ್ನಾಗಿದ್ದಾನೆ. ಇಲ್ಲೆಲ್ಲ ಅಷ್ಟಂದರೆ ಅದೇ ಸ್ವಲ್ಪ ಹೈಟ್ ಕಡಿಮೆ ಇರ್ತವೆ. ಇದೊಂದು ಗಣೇಶ ಚೆನ್ನಾಗಿದ್ದಾನೆ, ಹೈಟು ಪರವಾಗಿಲ್ಲ. ಬೇಡ ಯಾರಿಗೂ ಇಷ್ಟ ಆಗಲಿಲ್ಲ ಇಲ್ಲಿ, ಅದಕ್ಕೆ ಹೋಮ್ ಬೇರೆ ಕಡೆ ಇನ್ನೂ ಮುಂದಿದ್ದವೆಲ್ಲ ನೋಡ್ಕೊಂಡು ಬಂದು ಮತ್ತೆ ಬರೋಣ ಅಂದ್ಕೊಂಡು ಹೀಗೆ ಹೊರಟಿದ್ವಿ. ಮತ್ತು ಇಲ್ಲೊಂದು ಆಚೆ ಗಣೇಶ ಎಲ್ಲ ಸ್ವಲ್ಪ ನೋಡಿದ್ವಿ. ಪರವಾಗಿಲ್ಲ, ಈ ಗಣೇಶ ಚೆನ್ನಾಗಿದೆ ಅಂತಂದರು. ಇಲ್ಲಿಲ್ಲ ಬರೋಕಲ್ಲಿ ನೋಡ್ಕೊಂಬರೋಣ ಫಸ್ಟ್, ಆ ಕಡೆ ಇನ್ನು ಊರಾಚೆ ಚೆನ್ನಾಗಿರುತ್ತೆ ಗಣೇಶ ಅಂತಂದರು. ಸರಿ ಹೋಗೋಣ ನಡ್ರಿ ಅಪ್ಪ ಅಂತೇಳಿ ಮತ್ತೆ ರೋಡ್ ಕ್ರಾಸ್ ಮಾಡೋಕೆ ನಿಂತೀವಿ. ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ. ಈಗ ಹೋಗ್ಬೇಕಲ್ಲ ಮತ್ತೆ ಏನು ಮಾಡೋಕ್ರ. ಆಮೇಲೆ ರೋಡ್ ಕ್ರಾಸ್ ಮಾಡಿ ಬೈಕೆಲ್ಲ ತೆಗಿತಿರ್ಬೇಕಾದ್ರೆ ಇದಕ್ಕೆ ಹುಡ್ರಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅಂತ ಆ ಕಡೆಗೆ ಹೋದ್ರು. ಮತ್ತೆ ಹೋಮ್ ನಡ್ರಿಯಪ್ಪ ಅಂತಂದರು. ಮತ್ತು ಆ ಕಡೆ ಹುಡುಗರು ಕರೆದ್ರು, ಆ ಕಡೆ ಬರಲ್ಲ, ಇಲ್ಲಿ ಸ್ವಲ್ಪ ಗಣೇಶ ಇದ್ದಾವೆ ತೋರಿಸ್ತಾರಂತೆ ಬರ್ರಿ ಅಂತಂದರು. ಮತ್ತೆ ರೋಡ್ ಕ್ರಾಸ್ ಮಾಡ್ಬೇಕಲ್ಲ ಅಂತ ಮತ್ತೆ ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇದ್ವಿ. ಇಲ್ಲಿನೂ ಬೇರೆ ಕಡೆ ಸೆಟ್ರಲ್ಲಿ ಇಟ್ಟಿದ್ದಾರೆ ಗಣೇಶ, ಇಲ್ಲೇ ಆಗಿದೆ ಅಂತ ನೋಡೋಣ. ಇಲ್ಲಿನ ಗಣೇಶ ಪರವಾಗಿಲ್ಲ, ಚೆನ್ನಾಗಿದೆ ಗಣೇಶ. ಆದರೆ ಎಲ್ಲ ಒಂದೇ ಟೈಪ್ ಗಣೇಶ ಇದ್ದಾವೆ ಇಲ್ಲಿ. ಹುಡುಗರು ಏನಂದರು, ಮೊದಲು ಬಂದಿದ್ರಲ್ಲ, ಬೇಡ ಎಲ್ಲ ಒಂದೇ ಟೈಪ್ ಇದ್ದಾವೆ ಗಣೇಶ, ಬರ್ರಿ ಅಂತಂದರು. ಸರಿ ಆಯ್ತು ಅಂತೇಳಿ ನೋಡಿದೆ. ನಾನು ಸ್ವಲ್ಪ ನೋಡ್ಕೊಂಡು ಗಣೇಶ
ಚೆನ್ನಾಗೇನಿದ್ದಾವೆ, ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಒಂದೇ ಟೈಪ್ ಇದ್ದಾವೆ ಗಣೇಶ, ಸ್ವಲ್ಪ ಬೇಡ. ಬಂದೆ ಈ ಗಣೇಶ ತಗೋಬೇಕಂತ ಮಾಡಿದ್ವಿ. 28,000 ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂದೆ ಹೋಗ್ತಾ ಇದೀವಿ. ಏನೋ ಚೆನ್ನಾಗಿದೆ ಗಣೇಶ, ಮುಂದೆ ಹೋಗಿ ನೋಡ್ಕೊಂಬರ ಅಂತಿದ್ದಾರೆ. ಮುಂದೆ ಹೋಗಿ ನೋಡ್ಕೊಂಡು ಮತ್ತೆ ಬರ್ತೀವಿ ಕಡೆಗೆ. ಸರಿಯಾಗಿ ಸಿಗ್ತಾ ಇದೆ. ಅಂತಿಂತ ನಮ್ಗೊಂದು ಗಣೇಶ ಇಷ್ಟ ಆಯಿತು. ಅದಕ್ಕೆ ರೇಟ್ ಮಾತಾಡ್ತಾಯಿದ್ವಿ. ಅದು ನೋಡಿದ್ರೆ ನಮ್ಗೆ ಆ ರೇಟಿಗೆ ಬರಲ್ಲ ಹೋಗಿ ಅಂತಿದ್ದಾನೆ. ಆದ್ರೂ ನಿಂತ್ಕೊಂಡು ಕೇಳ್ತಾ ಇದ್ದೀವಿ, ಅಪ್ಪ ಕೊಡಪ್ಪ. ಅದಕ್ಕೆ ಇಷ್ಟ ಆಗಲಿಲ್ಲ. ಎಲ್ಲ ಕೂಡ ನಾವು ಆಲೋಚನೆ ಮಾಡಿ ಬೇಡ ನಡಿ ಇನ್ನೊಂದು ಕಡೆ ಹೋಗೋಣ ಅಂತೇಳಿ ಅದಕ್ಕೆ ಮಾತಾಡ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿಂದ ಹೋಗಿ ಫೈನಲ್ ಆಗಿ ಒಂದು ಗಣೇಶನ್ ನೋಡಿದ್ದೀವಿ. ಗಣೇಶನ್ ಬುಕ್ ಮಾಡೋಕೆ ಎಲ್ಲರೂ ಇದು ಮಾಡ್ತಿದ್ದಾರೆ. ನಮ್ಮ ಅಣ್ಣ ರೇಟ್ ಮಾತಾಡ್ತಿದ್ದಾರೆ. ಇನ್ನು ಫೈನಲ್ ಆಗ್ತಾ ಇಲ್ಲ. ಅದು ಫುಲ್ ಗಣೇಶಂದು ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಫುಲ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇದೇ ಗಣೇಶನ್ ಇಡ್ಬೇಕಂತ ಅನ್ಕೊಂಡು ಇದೊಂದು, ಆಮೇಲೆ ಇಲ್ಲೊಂದು ಇದೆಯಲ್ಲ ಇದೊಂದು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿ. ಗಣೇಶ ಫಿಕ್ಸ್ ಆಯ್ತು, ಈಗ ಬರೀತಾ ಇದೀವಿ. ಈ ಸತಿ ಗಣೇಶನ್ ಬುಕ್ ಮಾಡಿದ್ವಲ್ಲ, ಇದ್ರಲ್ಲೇ ಒಂದು ಗಣೇಶನ್ ಬುಕ್ ಮಾಡಿದ್ವಿ. ಯಾವ್ದಂತೇಳಿ ಕಾಮೆಂಟ್ ಮಾಡಿ. ಇಷ್ಟು ಕಡಿಮೆ ಕೊಟ್ಟಲ್ಲ ಚಂದ್ರ. ಈಗ ಗಣೇಶನ್ ಇಷ್ಟೊಂದು ಬೆಳಗ್ಗೆಯಿಂದ ಟೈಮ್ ಎಷ್ಟೈತಿ? 5:11 ಅಂತಿಂತ ಫೈನಲ್ ಗಣೇಶ ಬುಕ್ ಆಯ್ತು. ಏನು ನಿನ್ನ ಫೀಲು? ಬ್ಯಾಡ ಆಗ್ತದ. 1,000 ರೂಪಾಯಿ ಜಾಸ್ತಿ ಹೋಗ್ಯದ ನಂಗೆ ಭಾಳ ಫೀಲ್ ಆಗಕತ್ತ. ಹುಷಾರು, ನೀನ್ ಮಾತಾಡು. ಗಣೇಶ ಯೂಟ್ಯೂಬರ್ ಅಲ್ಲ ಅವ್ರದ್ದು ಫೀಲ್ ಬ್ರೋ. ನಮ್ದೇನು ಓಕೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಹಂಗೆ ಬಂದು ರಾಯರ ದರ್ಶನ ಮಾಡ್ಕೊಂಡು ಹಂಗೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು. ಯಾಕಂದರೆ ಗಣೇಶನ ಬುಕ್ ಮಾಡಿದ್ವಲ್ಲ, ಗಣೇಶನ ಬುಕ್ ಮಾಡಿದ್ರೆ ರಾಯರ ದರ್ಶನ ಮಾಡ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಹಂಗೆ ರಾಯರ ದರ್ಶನ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ನೋಡೋಣ, ತುಂಬ ಇವಾಗ ಜಾತ್ರೆ ಬೇರೆ ಮುಗಿಸೋಗಿದೆ, ತುಂಬ ರಶ್ ಇರ್ಬೋದು. ಹಂಗೆ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಗಣೇಶ್ ಅಂತೂ ಬುಕ್ ಮಾಡಿ ಬಂದ್ವಿ. ನೋಡ್ತೀವಿ ಆಲ್ರೆಡಿ ವಿಡಿಯೋದಲ್ಲಿ. ನಾವ್ ಹಂಗೆ ನಮ್ಮೂರು ಹಿಂಗೆ ಆಗುತ್ತಲ್ಲ, ಹೀಗೆ ದರ್ಶನ ತಗೊಂಡ್ ಹೋಗೋಣ. ನಾನು ವಿಡಿಯೋ ಹೆಂಗ್ ಮಾಡಿದೀನಿ ಅಂತ ಗೊತ್ತಿಲ್ಲ, ಫಸ್ಟ್ ವಿಡಿಯೋ ನಂದಿದ್ದು. ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ನೀವು ಯಾವತ್ತಿಗೂ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್.